ಮುಂಗಾರು ಕೈಕೊಟ್ಟು ಈಗ ಹಿಂಗಾರು ಇನ್ನೇನು ಪ್ರವೇಶ ಮಾಡ್ತಾ ಇದೆ. ಆದರೂ ಕೂಡ ಚಾಮರಾಜನಗರ ಜಿಲ್ಲೆಗೆ ಮಳೆನೇ ಇಲ್ಲ ಅಂತಕ್ಕಂಥದ್ದು ಒಂದು ಕೊರಗು. ಈಗ ಚಾಮರಾಜನಗರ ಜಿಲ್ಲೆಗೆ ಆಶ್ರಯ ಆಗಿದ್ದದ್ದು ಏನಂದರೆ ಕಾವೇರಿ ನದಿಯಿಂದ ನೀರನ್ನ ತಂದು ಕೆರೆಗೆ ತುಂಬಿಸುವಂಥ ಒಂದು ಯೋಜನೆ ಇತ್ತು. ಅದು ಅಟ್ಲೀಸ್ಟು ಇವರಿಗೆ ಒಂದು ಕುಡಿಯೋ ನೀರು ಜಾನುವಾರುಗಳಿಗೆ ಕುಡಿಯೋಕ್ಕೋಸ್ಕರ ಆಗ್ತಿದ್ದಂಥದ್ದು ಅಂಥದಕ್ಕೂ ಕೂಡ ಈಗ ಕಡಿವಾಣ ಬಿದ್ದಿದೆ. ಏಕೆಂದರೆ ಎಲ್ಲ ಕೆರೆಗಳು ಈಗ ಕಳೆದ ಒಂದು ಹೆಚ್ಚು ಕಡಿಮೆ 8-10 ತಿಂಗಳಾಯಿತು ಈಗ ಕೆರೆಗಳನ್ನ ತುಂಬಿಸಿ ಇಲ್ಲಿ. ಯಾಕೆಂದರೆ ಕಾರಣ ಇಷ್ಟೇ, ಕಾವೇರಿ ಜಲನಯನ ಪ್ರದೇಶಗಳಲ್ಲಿ ಸರಿಯಾದ ಮಳೆ ಆಗದಿದ್ದರಿಂದ KRS ಮತ್ತು ಕಬಿನಿಗೆ ನೀರಿಲ್ಲ ಅನ್ನೋ ಒಂದು ಹಿನ್ನೆಲೆಯಲ್ಲಿ ಅಟ್ಲೀಸ್ಟ್ ಈ ಒಂದು ಕೆರೆಗಳು ತುಂಬಿಸೋ ಯೋಜನೆ ಅಂದರೆ ಕೆರೆಗಳು ತುಂಬಿಸೋ ಯೋಜನೆನ ಭಾಳ ಕಾನ್ಸೆಪ್ಟ್ ಇಟ್ಟು ಮಾಡುವಂಥ ಕೆಲಸ. ಯಾಕೆಂತಂದರೆ ರೈತರಿಗೆ ಮತ್ತು ಜಾನುವಾರುಗಳಿಗೆ ಕುಡಿಯೋ ನೀರು ಆಗಲಿ ಅಂತಕ್ಕಂಥದ್ದು ಈ ಒಂದು ಕೆರೆಗಳು ತುಂಬಿಸೋ ಯೋಜನೆ ಮಾಡಿದಂಥದ್ದು. ಅಂಥ ಒಂದು ಯೋಜನೆಗೂ ಕೂಡ ಈಗ ನೀರು ಇಲ್ಲದೇ ಇದ್ದಂಥದ್ದು, ಕಂಪ್ಲೀಟ್ ನೀರು ಕುಡಿಯೋ ನೀರು ಇಲ್ಲದೇ ಈಗ ಕೆರೆಗಳಿಗೂ ಸಹ ಇಲ್ಲ. ಆ ಒಂದು ಪರಿಸ್ಥಿತಿ ನಿರ್ಮಾಣವಾಗಿದೆ. ಅಂಥ ಸ್ಥಿತಿನಲ್ಲಿ ಈಗ ತಮಿಳುನಾಡಿಗೆ ನೀರು ಬಿಡಬೇಕು ಅಂತಕ್ಕಂಥದ್ದು ಒಂದು ವರದಿ ಬಂದಿರತಕ್ಕಂಥ ಇನ್ನಷ್ಟು ಸಂಕಷ್ಟಕ್ಕೆ ಈ ರೈತರನ್ನ ಎಡೆ ಮಾಡಿಕೊಟ್ಟಿದೆ ಅಂತಲೇ ಹೇಳ್ಬೋದಾಗಿದೆ. ಇವಾಗ ರೈತರು ಇದ್ದಾರೆ, ಅವ್ರು ಏನು ಹೇಳ್ತಾರೆ ಇದ್ರ ಬಗ್ಗೆ ಕೇಳಿ ನೋಡೋಣ. ಸರ್, ಈಗ ಇಲ್ಲಿ ಕೆರೆಗಳಿಗೆ ನೀರು ತುಂಬಿಸೋಕ್ಕೆ ನೀರಿಲ್ಲ, ಆದರೆ ತಮಿಳುನಾಡಿಗೆ ಬಿಡಿ ಅಂತಕ್ಕಂಥದ್ದು ಬಂದಿದೆ. ನೀವೇನು ಹೇಳ್ತೀರಿ ಸರ್? ನಿಜವಾಗ್ಲೂ ಖಂಡಿತವಾಗೂ ನಾವು ಮುಂದಕ್ಕೆ ನಮ್ಮ ಕೆರೆ ಬಿಟ್ಟು ಅಲ್ಲಿಗೆ ನೀರು ಕೊಡ್ತೀವಿ ಅಂತಂದರೆ ನಾವೇ ಸತ್ತ ಮೇಲೆ ತಮಿಳ್ನಾಡು ಉಳಿಸಿ ನಾವೇನು ಮಾಡ್ಬೇಕು ಸರ್? ಮೊದಲು ನಮ್ಮ ಕರ್ನಾಟಕ ಉಳಿಬೇಕಲ್ವಾ? ನಮಗೆ ನೀರಿಲ್ಲ ಅಂದರೆ ನಮ್ಮ ನೀರಿದ್ದು ಎಕ್ಸಸ್ ಇದ್ರೆ ಕೊಡೋಣ. ಅವ್ರು ಏನೇ ರೂಲ್ಸ್ ಮಾಡಿದ್ರು ಆ ರೂಲ್ಸ್ ಪ್ರಕಾರವಾಗಿ ಕೆರೆ ನದಿಗಳು ಬಂದು ನೀರು ತುಂಬಿದ್ರೆ KRS, ಕಬಿನಿನೂ ತುಂಬಿಲ್ಲ, KRS ತುಂಬಿದ್ರೆ ಬಿಡಬಾರ್ದಾಗಿತ್ತು. ಈಗ ನಮಗೆ ನೋಡಿ ಕುಡಿಯೋದು ಇನ್ನೊಂದು ವಾರಕ್ಕಾದ್ರೆ ನಮ್ಗೆ ಕುಡಿಯೋ ನೀರೇ ತೊಂದರೆ ಆಗುತ್ತೆ. ಅಂಥದ್ರಲ್ಲಿ ದಯವಿಟ್ಟು ಸರ್ಕಾರದವರು ಯಾವುದೇ ಕಾರಣಕ್ಕೂ ತಮಿಳ್ನಾಡಿಗೆ ಕದ್ದು ಮುಚ್ಚಿ ನೀರು ಹರಿಸಬಾರ್ದು. ನಮ್ಮ ರೈತರನ್ನ ಬದುಕಿಸಿ ಫಸ್ಟ್ ನಾವಿದ್ದರೆ ಮುಂದಕ್ಕೆ ಅವರು, ನಾವಿಲ್ಲ ಅಂದರೆ ರಾಜಕೀಯದವರು ಇಲ್ಲ, ಯಾರು ಇಲ್ಲ, ಅದು ಎಲ್ಲರಿಗೂ ಗೊತ್ತು ಬೆನ್ನೆಲುಬು ಅಂತ ಅನ್ಕತ್ರ. ದಯವಿಟ್ಟು ರೈತರಿಗೆ ಮೋಸ ಮಾಡೋಕ್ಕೆ ಹೋಗ್ಬಾರ್ದು. ಆದಷ್ಟು ನಮ್ಮ ಕೆರೆಗಳ ನೀರು ತುಂಬಿಸಿ ಜಾನುವಾರುಗಳಿಗೆ ಕುಡಿಯೋ ನೀರುಗಳಿಗೆ ಬದಲು ಫಸ್ಲಿರಲಿ ಕುಡಿಯೋ ಜಾನುವಾರುಗಳಿಗೆ ನೀರಾದರೆ ಯಾಕೆ ನಾವು ಬದುಕ್ತೀವಿ ಕರ್ನಾಟಕದವರು ಅಂತ ನನ್ನ ಒಂದು ಅನಿಸಿಕೆ. ದಯವಿಟ್ಟು ಯಾವುದೇ ಕಾರಣಕ್ಕೂ ತಮಿಳ್ನಾಡು ನೀರು ಬಿಡக்கூಡದು. ಏನಂತಂದರೆ ನಮಗೆ ಕುಡಿಯೋಕ್ಕೆ ನೀರು ಇಲ್ಲದೆ ಇದ್ದ ಪರಿಸ್ಥಿತಿ ಇರ್ತಕ್ಕಂಥದ್ದು ಸಮಯದಲ್ಲಿ ತಮಿಳ್ನಾಡಿಗೆ ನೀರು ಬಿಡೋದು ಎಷ್ಟರ ಮಟ್ಟಿಗೆ ಸರಿ, ನಾವೇ ಬದುಕೋಕ್ಕಾಗ್ತಾ ಇಲ್ಲ. ಆದ್ದರಿಂದ ಯಾವುದೇ ಕಾರಣಕ್ಕೂ ಸರ್ಕಾರಗಳು ಆ ಒಂದು ನಿರ್ಧಾರವನ್ನು ಕೈಗೊಳ್ಳಬಾರ್ದು. ಏನೇ ಆದ್ರೂ ನಮಗೆ ನೀರು ಸಾಕಾದ ಮೇಲೇ ತಮಿಳ್ನಾಡಿಗೆ ಬಿಡುವಂಥ ಪ್ರಯತ್ನವನ್ನು ಮಾಡಬೇಕು ಅಂತಕ್ಕಂಥದ್ದು ಈ ಭಾಗದ ರೈತರ ಕೂಗಾಗಿದೆ. ಯಾಕೆಂದರೆ ಅವರಿಗೆ ಕುಡಿಯೋಕ್ಕೂ ನೀರಿಲ್ಲ, ಮತ್ತು ಜಾನುವಾರುಗಳಿಗೂ ಇಲ್ಲ, ದನ ಕರುಗಳನ್ನೂ ಕೂಡ ಮಾರ್ಕೊಳ್ಳೋ ಸ್ಥಿತಿಗೆ ಬಂದಿದ್ದಾರೆ ಅಂತಕ್ಕಂಥದ್ದು. ಇಷ್ಟೆಲ್ಲ ಇದ್ರೂ ಕೂಡ ಒಂದು ತಮಿಳ್ನಾಡಿನ ಅಂದರೆ ಏನೋ ಒಂದು ಆದೇಶ ಬಂದಿದೆ ನೀರು ಬಿಡಬೇಕು ಅಂತ, ಅದನ್ನು ಸರಿ ಇಲ್ಲ, ಅದನ್ನು ಯಾವ ಕಾರಣಕ್ಕೂ ಬಿಡಬಾರ್ದು ಅಂತಕ್ಕಂಥದ್ದು ರೈತರ ಒತ್ತಾಯವಾಗಿದೆ. ಇಷ್ಟರ ಮೇಲೆ ಸರ್ಕಾರ ಈ ನೆಲ ಗಮನಕ್ಕೆ ತಗೊಂಡು ನೀರು ಬಿಡುವಂಥ ಕೆಲಸವನ್ನು ಕೈ ಬಿಡಬೇಕು ಅಂತಕ್ಕಂಥದ್ದು ಎಲ್ಲರ ಒತ್ತಾಯವಾಗಿದೆ. ಚಾಮರಾಜನಗರದಿಂದ ಶ್ರೀನಿವಾಸ್ ನಾಯ್ಕ್, ಪವರ್ ಟಿವಿ.